ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಮೀನಾಕ್ಷಿ ಚೌಕ್ ವರೆಗೆ ಬೃಹತ್ ಪಂಜಿನ ಮೆರವಣಿಗೆ ಮೂಲಕ ಮೀನಾಕ್ಷಿ ಚೌಕ್ಗೆ ತೆರಳಿ ಕಾರ್ಗಿಲ್ ವಿಜಯ ದಿವಸದ ರಜತ್ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ನಟ ನಿರ್ದೇಶಕ ನಿಂಗರಾಜ್ ಸಿಂಗಾಡಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್.ಎಸ್. ಪಾಟೀಲ್ ಕುಚಬಾಳ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಇದೇ ವೇಳೆ ಮಾಜಿ ಸೈನಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕೆಂದು ಕೇಳ್ಕೊಳ್ತೇನೆ. सुजला सुफला मलयज शीतला सस्य श्यामला शुभ्रज्योत्स्ना पुलकितयामिनी पुल्लकुसुमित ಮಾಜಿ ಸೈನಿಕ ಸಂಘದ ಉಪಾಧ್ಯಕ್ಷರು ಕಾಶಿಲಿಂಗ್ ಶೇಗಾವಿ ಸರ್ ಇವರು ಕೂಡ ವೇದಿಕೆಗೆ ಬರಬೇಕಂತ ಧನ್ಯವಾದಗಳು. ವೇದಿಕೆ ಮೇಲೆ ಹಾಗೂ
ಸ್ವೀಕರಿಸಿಕೊಂಡಂತ ಎಲ್ಲ ಸೈನಿಕರಿಗೆ ಧನ್ಯವಾದಗಳು. ಹನುಮಂತ ಕೃಷ್ಣನ್ ಅವರಂತೇಳಿ 2019ರಲ್ಲಿ 800 ಮೀಟರ್ ಓಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಜಿಲ್ಲೆಯವರವರು. ಅವರು ಗೆಜ್ಜಿ ಕರಿಯರ್ ಅಕಾಡೆಮಿಯಲ್ಲಿ ಈ ದೇಶದ ಇಷ್ಟಪಟ್ಟು ನಮ್ಮ ದೇಶ ಎಷ್ಟೋ ಯುದ್ಧಗಳನ್ನು ಗೆದ್ದು ನಾವಿಷ್ಟು ಚೆನ್ನಾಗಿ ಅಂದ್ರೆ ಆರಾಮಾಗಿರೋ ಮಾಡ್ಯಾರಲ್ಲ. ಒಂದೊಂದ್ಸಲ ಅನ್ಸತ್ತ ಅವರು ಹಂಚ್ಕೊಂಡಂತ ಅದೊಂದು ಘಟನೆ ನೆನಪಿಸ್ಕೊಂಡ್ರ, ಅದೊಂದು ಮಿಸೈಲ್ ಲಾಂಚ್ ಮಾಡ್ಬೇಕಾದ್ರೆ ಅದಂತ ಘಟನೆ ಅಥವಾ ಅವ್ರ ಕಾಲೊಳಗೆ ಗುಂಡಿರೋದು, ಇಂಥ ಒಂದು ಸಿಚುವೇಶನ್ ನಮ್ಮ ಕಣ್ಮುಂದೆ ನಡೆದ್ರೆ ಹೆಂಗಿರುತ್ತೆ ಅಂತ ಒಂದ್ಸಲ ವಿಚಾರ ಮಾಡಿದಾಗ ನನಗೆ ಅನ್ಸುತ್ತ, ಒಂದಿನ ಹಿಂಗೆ ಕಾರ್ಯಕ್ರಮ ಮಾಡಿ ನಾವೇನ್ರಿ ಅವ್ರಿಗೆ ನಮನ ಸಲ್ಲಿಸೋರು ಸಾಧ್ಯ ಇಲ್ಲ. ದಿನ ಹೋಗಿ ಅವ್ರ ಪಾದ ಪೂಜೆ ಮಾಡ್ಬೇಕು ನಾವು, ಅಂದ್ರೆ ಮಾತ್ರ ನಾವು ಅವ್ರಿಗೆ ನಿಜವಾಗ್ಲೂ ನಮನ ಸಲ್ಲಿಸ್ತೀವಿ. ಬಹಳಷ್ಟು ಜನ ಭಾವಿ ಯೋಧರಿದ್ರಿ, ಯೋಧರಾಗಬೇಕಂತ ಅನ್ಕೊಳತ್ತೀರಿ. ನಿಮ್ಗೆಲ್ಲರಿಗೂ ಇವರು ಬಹಳಷ್ಟು ಸ್ಫೂರ್ತಿ ನೀಡ್ತಾರ. ಯಾವ ರೀತಿ ನಮ್ಮ ದೇಶವನ್ನ ರಕ್ಷಿಸಬೇಕು ಅನ್ನೋದ್ರ ಮಟ್ಟಿಗೆ, ಯಾವ ರೀತಿ ನಾವು ಅಲ್ಲಿ ಬದುಕಬೇಕು ಅನ್ನೋದ್ರ ಮಟ್ಟಿಗೆ, ಯಾವ ರೀತಿ ನಾವು ನಮ್ಮ ದೇಶಕ್ಕೋಸ್ಕರ ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಅನ್ನೋದ್ರ ಮಟ್ಟಿಗೆ ನನಗೆ ಬಹಳ ಖುಷಿ ಆಗುತ್ತೆ. ಇಂಥದ್ದೊಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ, ನಾನು ಇಲ್ಲಿ ಬಂದಿದ್ದಕ್ಕೆ, ನಿಮ್ಮೆಲ್ಲರನ್ನು ಭೇಟಿಯಾಗಿದ್ದಕ್ಕೆ ನಾವು ನಿಜ ಇದೊಂದು 25ರ ಸಂಭ್ರಮದ ಜೊತೆಗೆ ಯಾವ ಯೋಧರು ನಮ್ಮ ಸಲುವಾಗಿ ಪ್ರಾಣತ್ಯಾಗ ಮಾಡಿದ್ರು ಅವ್ರನ್ನೂ ಕೂಡ ನಮ್ಮ ಮನದೊಳಗೆ ನೆನಿಬೇಕಾಗತ್ತೆ. ಗೆಲುವು ಅನ್ನೋದು ಬಹಳಷ್ಟು ಜನರ ರಕ್ತದ ಮೇಲೆ ಕಟ್ಟಿರುವಂತ ಒಂದು ಕೋಟೆ ಐತಿ. ಆ ಕೋಟೆ ಮೇಲೆ ನಾವು ಧ್ವಜಾರೋಹಣ ಮಾಡಾಕತ್ತೀವಿ ಅಂತಂದ್ರ ಅದಕ್ಕೋಸ್ಕರ ಮಡದವ್ರನ್ನ ನೆನಪಿಸ್ಕೊಲಿಲ್ಲ ಅಂತಂದ್ರ ಆ ಧ್ವಜ ಕೂಡ ಆ ಒಂದು ಸಂಭ್ರಮಾಚರಣೆ ಕೂಡ ಪೂರ್ಣ ಆಗೋದಿಲ್ಲ. ನಾನು ಈ ಒಂದು ವಿಡಿಯೋ ಮುಖಾಂತರ ನಾನು ಬಹಳಷ್ಟು ಜನ ನೋಡಿರ್ತೀರಿ. ಇದೊಂದು ವಿಡಿಯೋ ಜರ್ನಿ ಶುರು ಮಾಡ್ಬೇಕಾದ್ರೆ ನಾನು ಅನ್ಕೊಂಡಿದ್ದು ಸ್ಟಾರ್ಟಿಂಗ್ ಏನ್ ಮಾಡ್ಬೇಕು, ಎಲ್ಲರೂ ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ನಾ ಏನು ಮಾಡ್ಲಪ್ಪ ಅಂತೇಳಿ. ಆಗ ಅನ್ಕೊಂಡಾಗ ನಾನು ಶುರು ಮಾಡಿದ್ದನ ಈ ರಾಮಾಯಣ ಮಹಾಭಾರತ ಕಥೆಗಳನ್ನ ಹೇಳೋಣ, ದೇಶಭಕ್ತಿಯ ಕಥೆಗಳನ್ನ ಹೇಳೋಣ, ಯೋಧರಿಗೆ ಸಂಬಂಧಪಟ್ಟಂತ ಘಟನೆಗಳನ್ನ ಜನರ ಜೋಡಿ ಹಂಚಿಕೊಳ್ಳೋಣ ಅಂತೇಳಿ ಹಂಗೆ ವಿಡಿಯೋ ಶುರು ಮಾಡಿದವ. ಇವತ್ತಿಗೂ ಒಂದಿಷ್ಟು ಈ ಆರ್ಮಿಗೆ ಸಂಬಂಧಪಟ್ಟಂತ ಸಿನಿಮಾಗಳನ್ನ ಇವ್ನು ಮಾಡಿದ್ದೀನಿ. ಒಂದೊಂದು ಘಟನೆಯನ್ನ ನಿಮ್ಮ ಮುಂದೆ ಹೇಳ್ತೀನಿ. ಅಂದ್ರೆ ಒಂದು ಕತೆ ಹೆಂಗೆ ಹುಟ್ಟಿತು ಅನ್ನೋದ್ರ ಒಂದು ಘಟನೆ ಹೇಳ್ತೀನಿ. ನಾನೊಂದು ವೀರ ಯೋಧ ಅಂತೇಳಿ ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಯಾರ್ಯಾರು ನೋಡಿರಿ? ಆಲ್ಮೋಸ್ಟ್ ನೋಡಿರಿ. ನೋಡ್ಲಾರ್ದವ್ರು ಇವತ್ತಾಗಿ ನೋಡ್ರಿ. ವೀರ ಯೋಧ ಅಂತ ಮಾಡಿದ ಮೇಲೆ ಆರ್ಮಿ ಬಗ್ಗೆ ಇನ್ನೊಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ಮಾಡೋಕ್ಕಾಗಿರ್ಲಿಲ್ಲ. ಈ ಲವ್ ಸ್ಟೋರಿಗಳನ್ನೇ ಬಹಳಷ್ಟು ಮಾಡಕ್ ಶುರು ಮಾಡ್ಬಿಟ್ಟಿದೆ ಸೆಂಟ್ರ್ ಒಳಗೆ. ಅಮ್ಮನ ಅವಾಗಲೇ ಅಂದ್ರು ಭಾಳ ಲವ್ ಸ್ಟೋರಿಗಳು ಮಾಡಾಕತ್ತೀಯಪ್ಪ, ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡ ಅಂತೇಳಿ. ಲವ್ ಸ್ಟೋರಿಗಳನ್ನೇ ಮಾಡ್ಬೇಕಾದ್ರೆ ಒಂದಿಷ್ಟು ಪ್ಲಾನಿಂಗು ಇತ್ತು, ಸ್ಕ್ರಿಪ್ಟ್ ಇತ್ತು. ನೆಕ್ಸ್ಟ್ ನಾಳೆಯಿಂದ ಶೂಟ್ ಶುರು ಮಾಡ್ಬೇಕು ಅನ್ನೋದಿತ್ತು. ಒಬ್ಬ ನನ್ನ ಫ್ರೆಂಡ್ ನನಗೆ ಯಾವಾಗಲೂ ಹೇಳ್ತಿದ್ದ, ಒಂದು ಕತೆ ಐತಿ ದೋಸ್ತ ನಂದ ಕೇಳು, ಒಂದು ಕತೆ ಐತಿ ನನ್ ಕೇಳು ಅಂತೇಳಿ. ನಾ ಭಾಳ ಮಂದಿ ಕತೆ ಐತಿ ಅಂತೇಳಿ ಬರ್ತಾರೆ, ಇನ್ಸ್ಟಾಗ್ರಾಮ್ ಮೆಸೇಜ್ ಹೋಗ್ತಾರೆ, ಕಾಲು ಮಾಡಿರ್ತಾರ. ನಾ ಅವ್ರಿಗೆಲ್ಲ ಏನ್ ಹೇಳ್ತೀನಿ ಅಂದ್ರೆ, ಒಂದು ಸ್ಕ್ರಿಪ್ಟ್ ಮಾಡಿ, DTP ಮಾಡಿ, ಅದಿದ್ ಮಾಡಿ, ಹಿಂಗ್ ಮಾಡಿ ಕಳಿಸ್ತಾರಪ್ಪ ಅಂತ. ಯಾಕಂದ್ರೆ ಅಷ್ಟೆಲ್ಲ ದೊಡ್ಡ ಕೆಲಸ ಹೇಳ್ಬಿಟ್ಟು ಅಂದ್ರೆ ಆಲ್ಮೋಸ್ಟ್ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಮಾಡ್ತಾರೆ, ಉಳ್ದಾರ ಅಳ್ಕೊಳ್ಳಿದ್ದು ಅಂದ್ರೆ ಬಿಟ್ಟು ಬಿಡ್ತಾರ ಅಂತೇಳಿ. ಯಾಕಂದ್ರೆ ಏನ್ ಕತೆ ಏನಿರ್ತಾವಪ್ಪ ಅಂದ್ರೆ ಅವ್ ಅದನ್ನೇ ಹೇಳ್ತಾನ. ಅಣ್ಣ ನಾನು ಬಿಜಾಪುರ್ನಾಗಿದ್ನ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಒಂದು ಹುಡುಗಿ ಬರ್ತಿರ್ತ, ಈಗ ನಾನು ಲೈನ್ ಹೊಡಿತಿದ್ನ, ಇವೇ ಕತೆಗಳು ಇರ್ತಾವ, ಮತ್ತೇನು ಇರಂಗಿಲ್ಲ. ತಂದೆ ಜೀವನ ಕತೆಗಳೇ ತಂದು ನಮ್ಮ ಮುಂದೆ ಹೇಳ್ತಿರ್ತಾರ. ಅದಕ್ಕೋಸ್ಕರ ಭಾಳ ಮಂದಿ ಕತೆನೇ ಕೇಳಂಗಿಲ್ಲ. ಅದ್ರ ಸಂಬಂಧ ಅವನು ಬ್ಯಾಡ ಬಿಡು ಅಂತೇಳಿ, ಅಂದ್ರೆ ನಾಳೆ ಹೇಳುವಂತೆ, ನಾಡ್ದ ಹೇಳುವಂತೆ ಅಂದ್ರೆ ಮೇಂಟೈನ್ ಮಾಡ್ಕೊಂತ ಹೊಂಟಿದ್ದೆ. ಒನ್ ಡೇ ಅವ ಕುಂದಿಸ್ಕೊಂಡ್ಬಿಟ್ಟ, ನಾ ಬಿಡಂಗಿಲ್ಲ, ಇವತ್ತು ನಾ ಕತೆ ಹೇಳವೆ, ನೀ ಇದನ್ನ ಮಾಡಬೇಕು ಅಂತೇಳಿ. ಆಯ್ತಲ್ಲಿ ಕುಂತ್ಕೋ ಹೇಳು ಅಂತೇಳಿ ನಾನು ಒಂದು ಕತೆ ಹೇಳಕ್ಕೆ ಶುರು ಮಾಡ್ತೇನೆ. ಆ ಕತೆ ಏನಪ್ಪ ಅಂತಂದ್ರೆ, ಒಬ್ಬ ಸೈನಿಕನ ಕುಟುಂಬ ಇತ್ತಂತ. ಕತಿನ ಸ್ಟಾರ್ಟಿಂಗ್ ಒಳಗೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಏನೋ ಸೈನಿಕನ ಕುಟುಂಬ ಅಂದ್ರೆ ಯಾವುದೋ ಗೋಲ್ಡ್ ಲವ್ ಸ್ಟೋರಿ ಅಂತ ಹೇಳತ್ತಲ್ಲ, ಏನೋ ಇಂಟ್ರೆಸ್ಟಿಂಗ್ ಹೇಳ್ತಾನ ಅಂತೇಳಿ ಅವ ಹೇಳಕ್ ಶುರು ಮಾಡಿದ್ಮೇಲೆ ಹೇಳ್ತಾನ, ಒಂದು ಸೈನಿಕನ ಕುಟುಂಬ ಇರ್ತಾನ, ಗಂಡ ಹೆಂಡತಿ ಇಬ್ರು ಮಕ್ಕಳು. ತಂದೆ ಇರ್ತಾನ, ಆರ್ಮಿ ಒಳಗೆ ಕೆಲಸ ಮಾಡ್ತಿರ್ತಾನ, ಮಕ್ಕಳಿಗೂ ಆರ್ಮಿ ಕಥೆಗಳು ಹೇಳ್ತಾನ, ದೇಶಭಕ್ತಿನ ತುಂಬ್ತಿರ್ತಾನ. ಆರ್ಮಿಗೆ ಸೇರ್ಬೇಕು ಅಂತ ಕನಸನ್ನ ಅವ್ರ ಮನಸ್ಸೊಳಗೆ ಯಾವತ್ತೂ ಮೂಡಿಸಿರ್ತಾನ. ಆ ಮಕ್ಕಳಿಗೂ ಏನಪ್ಪಾ ಅಂದ್ರೆ, ಇಬ್ರು ಗಂಡು ಮಕ್ಕಳು, ಇಬ್ರಿಗೂ ಏನಪ್ಪಾ ಅಂದ್ರೆ ನಾನು ನಮ್ಮ ಅಪ್ಪನ ಕತೆ ಆರ್ಮಿ ಸೇರ್ಬೇಕು ಅಂತೇಳಿ. ಇಬ್ರು ಚೆನ್ನಾಗಿ ಓದ್ತಾರ, ಆರ್ಮಿ ಸೇರ್ಬೇಕಂತೇಳಿ ಅದಕ್ಕೆ ಏನು ಪ್ರಯತ್ನ ಪಡ್ಬೇಕು, ಪರಿಶ್ರಮ ಪಡ್ಬೇಕು, ಅದನ್ನೆಲ್ಲ ಪಡ್ತಾರ. ಅಣ್ಣಂದು ಆರ್ಮಿಗೆ ಸೆಲೆಕ್ಷನ್ ಆಗುತ್ತೆ, ತಮ್ಮಂದು ಆಗಂಗಿಲ್ಲ. ಅಣ್ಣ ಹೋಗಿ ಆರ್ಮಿಗೆ ಜಾಯ್ನಿಂಗ್ ಆಗ್ತಾನ. ಅಪ್ಪ ಮಗಂದು ಸೇಮ್ ಬೆಟಾಲಿಯನ್, ಒಂದೇ ಕಡೆ ಕೆಲಸ ಮಾಡ್ತಿರ್ತಾರ. ಅವನಿಗೆ ದಿನಕ್ಕೆ ದಿನ ಆ ತಂದೆ ಮಗ ಅಂದ್ರೆ ಅವ್ರ ಅಣ್ಣ ಮತ್ತು ಅವ್ರ ಅಪ್ಪನ ನೋಡಿದ್ರೆ ಹೊಟ್ಟೆ ಕಿಚ್ಚು. ಇವ್ರಿಬ್ರು ಭಾರತ ಮಾತೆ ಸೇವೆ ಮಾಡತ್ತಾರ, ನನಗೆ ಮಾಡಕ್ ಆಗತ್ತಿಲ್ಲ ಅಂತೇಳಿ. ಅವ್ರ ತಾಯಿ ಹೇಳ್ತಿರ್ತಾಳ, ನೀ ಏನ್ ಚಿಂತೆ ಮಾಡ್ಬೇಡ, ನೆಕ್ಸ್ಟ್ ಪ್ರಯತ್ನದೊಳಗೆ ನಿಂದು ಆಗ್ತಾಯಿತ್ತು ಅಂತೇಳಿ. ಅವನು ಪ್ರಯತ್ನ ಪಟ್ಟು ಆರ್ಮಿ ಅದೇನು ರ್ಯಾಲಿ ಇರುತ್ತ ಮುಗಿಸ್ಕೊತಾನ. ಅವನು ಜಾಯ್ನಿಂಗ್ ಲೆಟರ್ ಬರುತ್ತೆ, ಅವನು ಆರ್ಮಿಗೆ ಸೆಲೆಕ್ಷನ್ ಆಗ್ತಾನ. ಜಾಯ್ನಿಂಗ್ ಲೆಟರ್ ತಗೊಂಡು ಮನೆಗೆ ಅವ್ರು ಹೋಗಿ ಹೇಳಕ್ ಬರೋಷ್ಟೊಳಗೆ ಮನೆ ಒಳಗೆ ಒಂದು ಫೋನ್ ಕಾಲ್ ಬಂದಿರುತ್ತೆ, ಒಂದು ಸುದ್ದಿ ಬಂದಿರುತ್ತೆ, ಒಂದು ಭಯೋತ್ಪಾದಕರ ದಾಳಿ ಒಳಗ
ನಿನ್ನ ತಂದೆ ಮತ್ತು ನಿನ್ನ ಅಣ್ಣ ಇಬ್ರು ಸತ್ತಾರ ಅಂತೇಳಿ. ಅವ್ನು ಹೋಗಿ ಅವ್ರ ತಾಯಿಗೆ ಹೇಳ್ಬೇಕು, ನಾನು ಸೆಲೆಕ್ಟ್ ಆಗೇನೆ ಅಂತೇಳಿ ಖುಷಿ ಪಡಬೇಕು, ಅಥವಾ ಅವ್ರ ಅಣ್ಣ ಮತ್ತು ಅವ್ರ ಅಪ್ಪ ತೀರ್ಕೊಂಡಿದ್ದನ್ನ ಸುದ್ದಿ ಕೇಳಿ ದುಃಖ ಪಡಬೇಕು ಅಂತೇಳಿ ಕುಸಿದು ಕುಂತು ಬಿಡ್ತಾನ. ಅವ್ರ ತಾಯಿ ಬರ್ತಾಳ, ತಾಯಿ ಬಂದು ಹೇಳ್ತಾಳ, ಏನೋ ಖುಷಿಯಿಂದ ಬಂದಿದ್ದಿ, ಯಾಕೆ ಹಿಂಗೆ ಬೇಜಾರೊಳಗೆ ಕುಂತಿ ಅಂತೇಳಿ. ಬಿಡವ, ಅದೇನು ಖುಷಿ ಅಲ್ಲ, ನನಗೆ ಭಾಳ ದುಃಖ ಆಗೈತೆ ಅಂತೇಳಿ. ದುಃಖ ಪಡೋಕೇನೋ, ನಿನ್ನ ತಂದೆ ನಿನ್ನ ಅಣ್ಣ ದೇಶ ಸೇವೆ ಮಾಡಕ್ಕೆ ಹೋಗಿ ಪ್ರಾಣತ್ಯಾಗ ಮಾಡ್ಯಾರ. ನಾನಾ ಹೆಂಡತಿಯಾಗಿ ನನ್ನ ಮಗನ ಕಳ್ಕೊಂಡೇನು, ನನ್ನ ಗಂಡನ ಕಳ್ಕೊಂಡೇನು, ನಾನು ದುಃಖ ಪಡತ್ತೆ, ನೀ ಯಾಕೆ ಪಡ್ತಿ? ನಾ ಯಾವತ್ತೂ ನನ್ನ ಕುಂಕುಮ ಅಳಿಸಂಗಿಲ್ಲ, ನಾ ಯಾವತ್ತೂ ನನ್ನ ತಾಳಿ ತೆಗಿಯಂಗಿಲ್ಲ, ಏನೈತೆ ಹೇಳು ಅಂತ ಕೇಳಿದಾಗ ಅವ ಹೇಳ್ತಾನ, ನನಗೂ ಆರ್ಮಿ ಜಾಯ್ನಿಂಗ್ ಲೆಟರ್ ಬಂದೈತೆ. ಅವ ಒಂದು ಸಲ ಇಮ್ಯಾಜಿನ್ ಮಾಡ್ರಿ, ತಂದೆ ಅಂದ್ರೆ ಗಂಡ ಮತ್ತು ಮಗ ಇಬ್ರು ತೀರ್ಕೊಂಡಾರ, ಇನ್ನೊಬ್ಬ ಮಗನ ಜಾಯ್ನಿಂಗ್ ಲೆಟರ್ ಬಂದೈತಿ. ಎಷ್ಟು ಖುಷಿಯಿಂದ ಆ ತಾಯಿ ಕಳಿಸ್ಬೇಕು ಅವನನ್ನ ಅಂತ. ಈ ಕತೆ ಇಂಟ್ರೆಸ್ಟಿಂಗ್ ಬರತ್ತ ದೋಸ್ತ, ಮುಂದೆ ಹೇಳಂತೇಳಿ ಅಂದೆ ನಾನು. ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಬರತ್ತೆ ಅದೇ ಸೇಮ್ ನನಗೂ. ನೀ ಇಲ್ಲಿ ಚಿಂತೆ ಮಾಡಕ್ ಹೋಗ್ಬೇಡ, ನೀ ಹೋಗಿ ದೇಶ ಸೇವೆ ಮಾಡೋದು ಅಂತ ಹೇಳ್ತಾಳ. ಅವನಿಗೊಂಥರ ತಾಯಿ ಮೇಲೆ ಅಂದ್ರೆ ಭಾಳ ದುಃಖದೊಳಗೆ ಹೇಳತ್ತಾಳ ಅಥವಾ ಶಾಕ್ ಒಳಗೆ ಹೇಳತ್ತಾಳ. ಆಕೆ ಹೇಳ್ತಾಳ, ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ, ಹೋಗು ಅಂತ. ಜಾಯ್ನಿಂಗ್ ಆಗ್ತಾನ, ಅವನು ದೇಶ ಸೇವೆ ಮಾಡಕ್ಕೆ ಶುರು ಮಾಡ್ತಾನ. ಅವ್ರ ತಂದೆ ಜೊತೆ ಕೆಲಸ ಮಾಡಿದಂಥ ಸೀನಿಯರ್ ಆಫೀಸರ್ ಒಬ್ರು ಬಂದು ಹೇಳ್ತಾರ, ನೋಡ್ತಮ್ಮ, ನಾನು ನಿಮ್ಮ ತಂದೆ ಜೊತೆ ಕೆಲಸ ಮಾಡೀನಿ, ನಿಮ್ಮ ಅಣ್ಣನೂ ನೋಡೀನಿ, ಅವರಿಬ್ಬರು ಒಳಗಿದ್ದಂಥ ದೇಶ ಪ್ರೇಮನ ನನ್ನ ಕಣ್ಣಾರೆ ಕಂಡಿನಿ, ಅದು ಅಗಾಧವಾದದ್ದು. ಅದ್ರ ನಿನಗೊಂದು ಸಜೆಷನ್ ಏನಪ್ಪ ಅಂತಂದ್ರೆ, ನಿನ್ನ ತಾಯಿನ ನೋಡ್ಕೊಳಕ್ಕೆ ಇನ್ನು ಯಾರು ಉಳಿಲಿಲ್ಲ ನಿಮ್ಮ ಮನೆಯೊಳಗೆ. ನಂದೊಂದು ಆಸೆ ಏನಪ್ಪ ಅಂತಂದ್ರೆ, ನಾನು ನಿಮ್ಮ ಲೋಕಲ್ ಗೌರ್ಮೆಂಟ್ ಜೊತೆ ಮಾತಾಡ್ತೀನಿ, ನಿನಗೆ ಇಲ್ಲಿಕ್ಕಿಂತ ಒಳ್ಳೆ ಸಂಬಳ ಬರುವಂಥ ಒಂದು ಕೆಲಸ ನೋಡ್ತೀನಿ, ದಯವಿಟ್ಟು ಹೋಗ್ಬಿಡು, ನಿನ್ನ ತಾಯಿನ ನೋಡ್ಕೊ ಅಂತೇಳಿ ಆ ಸೀನಿಯರ್ ಆಫೀಸರ್ ಹೇಳ್ತಾರೆ. ಆಗ ಅವ ಅಂತಾನ, ಇಲ್ರಿ ನನಗೆ ದೇಶ ಸೇವೆ ಮಾಡ್ಬೇಕತ್ತ. ಹುಚ್ಚ, ನೀನು ತಿಳಿಯಂಗಿಲ್ಲ, ನೀವು ಇದ್ರಿ ನಿಮ್ಮ ಅಪ್ಪ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈಗ ಯಾರೆಲ್ಲ ನಿನಗೇನ್ರಿ ಆಯ್ತಾರೆ, ನಿನ್ನ ತಾಯಿ ಏನು ಮಾಡ್ಬೇಕು ಅಂತೇಳಿ. ಅವ ಸೀನಿಯರ್ ಆಫೀಸರ್ ಇರೋದ್ರಿಂದ ಏನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಆಯಿತು ಅಂತೇಳಿ ತನ್ನ ತಾಯಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ, ಅಮ್ಮ ಹಿಂಗೆ ಅನಾಥರು, ಏನು ಮಾಡಲಿ, ಬರ್ಬೇಕಾಗೈತೆ, ನಾನು ನಾಳೆ ಬರಾಕತ್ತೀನಿ ಊರಿಗೆ ಅಂತೇಳಿ ಫೋನ್ ಹಚ್ಚಿ ಫೋನ್ ಇಟ್ಟು ಊರಿಗೆ ಹೋಗ್ತಾನೆ. ಊರಿಗೆ ಹೋಗಿ ಮನೆಗೆ ಹೋದ್ರೆ ಮನೆ ಬಾಗಿಲ ಓಪನ್ ಐತಿ. ಅವ್ವ ಯಾಕೆ ಬಾಗಿಲು ಓಪನ್ ಹೋಗ್ಕೊಂತಾಳ ಅಂತ ಒಳಗೆ ಹೋದ್ರೆ ತಾಯಿ ನೇಣು ಹಾಕೊಂಡಿರ್ತಾಳೆ. ಆಕೆ ಕೈ ಒಳಗೆ ಒಂದು ಲೆಟರ್ ಇರ್ತೈತಿ. ಮಗ ಹೋಗಿ ಲೆಟರ್ ಓಪನ್ ಮಾಡಿ ನೋಡಿದ್ರೆ ಆಕೆ ಬರ್ದಿರ್ತಾಳ, ಮಗನ, ನಾ ಅದನ್ನೇ ಅನ್ನೋದು ಒಂದೇ ಒಂದು ನಿನ್ನ ದೇಶ ಸೇವೆ ಮಾಡೋದ್ರಿಂದ ನಿನಗೆ ತೊಂದರೆ ಕೊಡಾತಿತ್ತಪ್ಪ ಅಂತಂದ್ರೆ ಇವತ್ತಿಗೆ ನಾನೂ ಇಲ್ಲ, ಹೋಗು, ಇನ್ನು ಭಾರತ ಮಾತೇನ ನಿನ್ನ ತಾಯಿ ಅಂತ ಅನ್ಕೊಂಡು ಆಕೆ ಸೇವೆನೇ ಮಾಡೋವು ಅಂತೇಳಿ. ಇಂಥ ಎಷ್ಟೋ ತಾಯಿಯಂದಿರು, ಇಂಥ ಎಷ್ಟೋ ಕುಟುಂಬಗಳಿರೋದ್ರಿಂದ ಎಲ್ಲರೂ ಅಷ್ಟು ಡೆಡಿಕೇಶನ್ ಇಂದ ದೇಶ ಸೇವೆ ಮಾಡಕ್ ಸಾಧ್ಯ ಆಗತಿ. ಇದನ್ನ ನಾನು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿ ಎನಿಸಿದಂತ ಒಂದು ಶಾರ್ಟ್ ಫಿಲ್ಮ್ ಒಳಗ ಈ ಕಥೆನ ಮಾಡಿದ್ದೆ. ಅವತ್ತಿನ ದಿನಕ್ಕೆ ಆ ಲವ್ ಸ್ಟೋರಿಗಳೇನು ಬರ್ಬಾರ್ದು ಇಟ್ಟಿದ್ನಲ್ರಿ, ಅವನೇನು ಕೇಳಿದ್ನಲ್ಲ ಈ ಕಥೆನ, ಶಬಾಷ್ ಮಗನ, ದೋಸ್ತವ, ಮೆಚ್ಚಿನವನ. ಆ ಎಲ್ಲ ಲವ್ ಸ್ಟೋರಿ ಕಥೆಗಳನ್ನ ಸೈಡ್ ಇಟ್ಟು ಅವತ್ತು ಮಾಡಿದ್ದನ ಆ ಸಿನಿಮಾ ನಾನು. ಅದ್ರಾಗ ವ್ಯೂಸ್ ಎಟ್ಟು ಬಂತು, ಲೈಕ್ ಎಟ್ಟು ಬಂತು, ಇವೆಲ್ಲ ಬಿಡ್ರಿ, ಏನಂತಾರದ, ಯಾರೋ ಒಬ್ಬರು ಐಟಮ್ ಡ್ಯಾನ್ಸ್ ಕುನಿ ಮುಂದೆ ನೀವು ದೇಶಭಕ್ತಿ ಹಾಡಾಡ್ತಾರೆ ಅಂದ್ರೆ ಜನ ಅಲ್ಲಿ ಕಮ್ಮಿನ ಸೇರ್ತಾರ. ಹಾಲು ಮಾರೋನ ಅಂಗಡಿಗೆ ಮಂದಿ ಹೋದ್ರೆ ಏನಂತಾರೆ, ಹಾಲು ಮಾರೋ ಮನೆಗೆ ಬಂದ್ರೆ ಸೆರೆ ಮಾರೋನ ಅಂಗಡಿಗೆ ಜನ ಹೋಗ್ತಾರ. ವ್ಯೂಸ್ ಲೆಕ್ಕ ಇಡಂಗಿಲ್ಲ. ಆದ್ರೆ ಇಂಥದನ್ನು ಮಾಡಿದ್ನಲ್ಲ ಅನ್ನುವಂಥ ಖುಷಿ ಭಾಳ ಐತೆ ನನಗೆ. ಇವರೆಲ್ಲರನ್ನೂ ನೋಡಿದಾಗ ನಾನು ಅಂತೀನಿ, ಅಂಥ ಸಿನಿಮಾಗಳು ಇವರೆಲ್ಲರ ಪಾದಗಳಿಗೆ ನಮ್ಮ ಒಂದು ಹೂವಾಗಿ ಅರ್ಪಣೆ ಅಷ್ಟೇ. ಇವರೆಲ್ಲರೂ ಏನು ನಮ್ಮ ಸಲುವಾಗಿ ಮಾಡಾಕತ್ತಾರ. ನಿಜವಾಗ್ಲೂ ಒಂದು ಮಾತು, ಇದು ಈ ವೃತ್ತದ ಬಗ್ಗೆ ಹೇಳಿದಾಗ, ಹುತಾತ್ಮರ ವೃತ್ತದ ಬಗ್ಗೆ ಹೇಳಿದಾಗ ನನಗೆ ಈ ಕತೆ ಗೊತ್ತಿತ್ತು. ಇದು ಹುತಾತ್ಮ ವೃತ್ತ, ಇದನ್ನ ನಾವು ಮೀನಾಕ್ಷಿ ಚೌಕ್ ಅಂತ ಕರೀತಂತ ಗೊತ್ತಿತ್ತು. ಆದ್ರೆ ಆ ಕತೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ನಾವು ಮರೆತು ಬಿಡ್ತೀವಿ. ಅದೇ ಸಿನಿಮಾದೊಳಗೆ ಒಂದು ಡೈಲಾಗ್ ಬರುತ್ತೆ, ಏನಂದ್ರ, ಯೋಧನ ಎದೆಗೆ ಗುಂಡು ಕುಂತಾಗ ಯೋಧ ಸಾಯಂಗಿಲ್ಲ, ಎದೆಗೆ ಗುಂಡು ಕುಂತಾಗ ಯೋಧ ಸಾಯಂಗಿಲ್ಲ, ಯಾವೊಬ್ಬ ಸತ್ತ ಅಂತೇಳಿ ಜನ ಮರಿತಾರ ಗೊತ್ತಾ, ಅಂದು ನಿಜವಾಗ್ಲೂ ಯೋಧ ಸಾಯ್ತಾನ. ನಾವು ಯಾವತ್ತೂ ಮರಿಬಾರ್ದು. ನಮ್ಮ ಪ್ರತಿದಿನ ನಾವು ಹೆಂಗ ಎಲ್ಲೋ ಹೋಗ್ಬೇಕಾದ್ರೆ ಒಳ್ಳೇದಾಗ್ಲಪ್ಪ ಅಂತ ದೇವ್ರನ್ನ ನೆನಪಿಸ್ಕೋತೀವೋ, ಹಂಗ ಒಳ್ಳೇದಾಗ್ಲಪ್ಪ ನಮ್ಮ ದೇಶಕ್ಕೆ ಯೋಧರದಾರ ಅನ್ನುವಂಥದ್ದನ್ನು ಕೂಡ ನಾವು ನೆನಪಿಸ್ಕೋಬೇಕು. ಎಲ್ಲೋ ಕಂಡಾಗ ನಮ್ದೊಂದು ನಮನಗಳನ್ನ ಅವ್ರಿಗೆ ಸಲ್ಲಿಸಿದಾಗ, ನಮಸ್ಕಾರ ಸರ್ ಹೆಂಗದಿರಿ ಅಂತ ಕೇಳಿದಾಗ ಅವ್ರು ಎಷ್ಟೋ ಖುಷಿ ಆಗ್ತಾರೆ, ನನ್ನನ್ನು ನೋಡುವಂಥವ್ರದಾರ ಅಂತೇಳಿ. ನಾವು ಒಂದು ಹೇಳ್ತೀನಿ, ನನ್ನನ್ನೇ ಸಣ್ಣವನ್ನ ಮಾಡ್ಕೊಂಡು ಹೇಳ್ತೀನಿ, ನಾವೊಬ್ಬ ವಿಡಿಯೋ ಮಾಡೋವಾಗ ಎಷ್ಟು ಮಂದಿ ನೀವು ಮಾತಾಡಿಸ್ತೀರಿ, ಎಷ್ಟು ಖುಷಿಯಿಂದ ನನ್ನನ್ನು ವೆಲ್ಕಮ್ ಮಾಡ್ಕೋತೀರಿ ಅಂದ್ರೆ ನಮ್ಮ ಸಂಬಂಧ ಪ್ರಾಣ ಕೊಡಕ್ಕೆ ರೆಡಿ ಆಗಿದ್ರು. ಅವ್ರನ್ನ ಹೆಂಗೆ ನೋಡ್ಬೇಕು ಎಲ್ಲರೂ. ಅವ್ರ ಕಾಲು ಧೂಳಿಗೆ ಸಮಯ ಏನ್ರಿ ನಾವು ಏನೂ ಅಲ್ಲ. ಅದು ಭಾಳ ಸಾಂದ್ ಆಗ್ತೈತಿ. ಮತ್ತೊಮ್ಮೆ ಹೇಳ್ತೀನಿ, ಈ ವಿಜಯೋತ್ಸವದ ದಿನನ ಏನು ಇಷ್ಟು ಖುಷಿಯಿಂದ ಆಚರಿಸಕತ್ತೀವಿ, ಅದ್ರ ಜೊತೆಗೆ ಅವ್ರನ್ನ ಯಾವತ್ತೂ ನಾವು ನೆನಪಿಸ್ಕೊಳ್ಳೋಣ. ಮತ್ತೊಮ್ಮೆ ನಾನು ಭಾಳ ಮಾತಾಡಂಗಿಲ್ಲ ರೀ, ಟೈಮು ಭಾಳ ಆಗೈತಿ, ಮತ್ತು ನನಗೆ ಸ್ಟೇಜ್ ಮೇಲೆ ಮಾತಾಡಿನೂ ಅಷ್ಟು ರೂಢಿ ಇಲ್ಲ. ಅದ್ರ ಒಂದೇ ಒಂದು ಮಾತು ನಾನು ಯಾವತ್ತೂ ಹೇಳ್ತಿರ್ತೀನಿ. ನಮ್ಮ ಸಿನಿಮಾದೊಳಗೆ ಒಂದು ಡೈಲಾಗ್ ಇತ್ತು, ಆ ಡೈಲಾಗ್ ಹೇಳಿ ನಾನು ಮಾತು ಮುಗಿಸ್ತೀನಿ. ಏನಪ್ಪಾ ಅಂತಂದ್ರೆ, ಒಬ್ಬ ಯೋಧ ಸಾಯು ಸ್ಥಿತಿ ಒಳಗಿರ್ತಾನ, ಸಾಯ್ಬೇಕಾದ್ರೆ ಅವನ ಜೊತೆ ಸಹಪಾಠಿ ಯೋಧನ ಕರೆದು ಹೇಳ್ತಾನ, ಅಕಸ್ಮಾತ್ ನಾನು ಸತ್ಯ ಅಂದ್ರೆ ಈ ಮಾತನ್ನು ಹೋಗಿ
ಹೇಳು ಅಂತೇಳಿ ತನ್ನೊಂದು ಮಾತನ್ನು ಹೇಳ್ತಾನ. ಆ ಮಾತನ್ನು ಹೇಳ್ತೀನಿ ನಿಮಗೆ. ಅವ ಹೇಳ್ತಾನ, ಹೋಗಿ ನನ್ನ ತಂದೆ ಹತ್ರ ಹೇಳು, ಅಪ್ಪ ಭಯ ಪಡಬೇಡ, ನಿನ್ನ ಮಗ ಯುದ್ಧ ರಂಗದೊಳಗ ಮುಂದೆ ಹೆಜ್ಜೆ ಇಟ್ಟ ಹೊರತು ಯಾವತ್ತು ಹಿಂದೆ ಹೆಜ್ಜೆ ಇಡಲಿಲ್ಲ ಅಂತೇಳಿ ಹೋಗಿ ನಮ್ಮ ಅಪ್ಪಗೆ ಹೇಳು. ಅಳ್ಕೋತ ಕೂತಿರ್ತಾಳಲ್ಲ ನಮ್ಮ ಅವ್ವ, ಆಕಿಗೆ ಹೇಳು, ಯಾವ ಬೇ ಯಾಕೆ ಅಳ್ತೀಯ, ನಿನ್ನ ಮಗಗ ಎದಿಗೆ ಗುಂಡು ಕೊಂತೈತಿ ಬೆನ್ನಿಗಲ್ಲ ಅಂತ ಹೋಗಿ ಹೇಳು. ಹೋಗಿ ನನ್ನ ತಂಗಿಗೆ ಹೇಳು, ತಂಗಿಯವ್ವ ಇನ್ನು ನಿನ್ನ ಗೋಳೆ ಕೊಳಕ್ ನೀನು ನನ್ನಿಲ್ಲವ, ಅವ ಚಿರನಿದ್ರಿಗೆ ಜಾರ್ದ ಅಂತ ಹೇಳು. ಹೋಗಿ ನನ್ನ ತಮ್ಮಗೆ ಹೇಳು, ಏ ತಮ್ಮ ನೀನು ನಿಮ್ಮ ಅಣ್ಣ ಕೂಡಿ ನಿಮ್ಮ ಅಪ್ಪನ ಬೈಕ್ ಸಂಬಂಧ ಜಗಳಾಡ್ತಿದ್ರಲ್ಲ, ಆ ಬೈಕಿನ ಪರ್ಮನೆಂಟ್ಲಿ ನಿಂದನು ಅಂತೇಳಿ. ಹಂಗ ಹೋಗಿ ನನ್ನ ದೇಶಕ್ಕೆ ಹೇಳು, ಹೇ ಇಂಡಿಯಾ ಡೋಂಟ್ ಕ್ರೈ, ಐ ಆಮ್ ಅ ಸೋಲ್ಜರ್ ಬಾರ್ನ್ ಟು ಡೈ. ಜೈ ಹಿಂದ್. ತಾಯಿ ಕಣ್ಣೀರು ಹಾಕೋದಿಲ್ಲ. ಕೂಡಿದ ಜನ ಎಲ್ಲ ಅಲ್ಲಿ ಹೋದವರೆಲ್ಲ ಕಣ್ಣೀರು ಹಾಕ್ತಿರ್ತಾರ, ಆದ್ರೆ ಆ ತಾಯಿ ಕಣ್ಣೀರು ಹಾಕಂಗಿಲ್ಲ. ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಗಿರ್ತದ, ಹೆತ್ತ ತಾಯಿ ನೀನು ಒಂದು ಕಡೆ ಹತ್ತು ಬಿಡಮ್ಮ, ನೀನು ದುಃಖವನ್ನ ನೀನು ಹೊರಗೆ ಹಾಕಿಬಿಡಮ್ಮ ಎಂದು ಒತ್ತಾಯ ಮಾಡ್ತಾರ. ಬರುವುದಿಲ್ಲ ತಾಯಿ, ಗಟ್ಟಿಯಾಗಿ ಹಿಡ್ಕೊತಾಳ ಹೃದಯ. ಯಾವ ಪಾರ್ಥಿವ ಶರೀರ ಬಂದ ಮೇಲೆ ತನ್ನ ದೇಹದ ಮೇಲೆ ಇರತಕ್ಕಂತ ರಾಷ್ಟ್ರದ ಧ್ವಜವನ್ನ ತೆಗೆದು ತನ್ನ ಮಗನನ್ನ ನೋಡ್ಬೇಕು ಅಂತ ಕೇಳ್ಕೊಂಡ ನೋಡ್ತಾಳ, ಪರೀಕ್ಷೆ ಮಾಡ್ತಾಳ. ನನ್ನ ಮಗನಿಗೆ ಗುಂಡು ಎದಿಗೆ ಬಿದ್ದದ ಹಿಂದೆ ಬಿದ್ದದ ಅಂತ ನೋಡ್ತಾಳ. ಅವಾಗ ರೋಧಿಸ್ತಾಳ, ಅವಾಗ ಕಣ್ಣೀರು ಹಾಕ್ತಾಳ. ನನ್ನ ಮಗ ಬೆನ್ನಿಗೆ ಗುಂಡು ತೋಡಲ್ಲ, ದೇಶಕ್ಕೋಸ್ಕರ ಎದಿಗೆ ಕೊಟ್ಟ ಕೆಚ್ಚದ ಹೋರಾಟ ಮಾಡಿದಂತ ಮಗ ಅಂತ ಹೇಳ್ತಕ್ಕಂಥ ತಾಯಿ, ಅನಕ್ಷರಸ್ಥ ತಾಯಿ ನಮ್ಮ ಮಗ. ಇನ್ನೊಬ್ಬಕ್ಕೆ ತಾಯಿ ಹೇಳ್ತಾಳ, ನನ್ನ ಮಗ ಸೈನ್ಯಕ್ಕೋಸ್ಕರ ನನ್ನ ಮಗನ ಕಳ್ಕೊಂಡಿದೆ, ಇನ್ನೊಬ್ಬ ಮಗ ನಿಂತರ ದೇಶಕ್ಕೋಸ್ಕರ ಕೊಡ್ತಿದ್ದಿಲ್ಲ ಅಂತ ಹೇಳ್ತಕ್ಕಂಥ ತಾಯಿ. ಇದು ಈ ದೇಶದ ಆತ್ಮಬಲ. ಈ ಎಲ್ಲ ಮಹನೀಯರ ಒಂದು ಕಡೆ ನಮ್ಮ ತಾಯಿ ಅಂದ್ರೆ ಇಡೀ ದೇಶ ಮತ್ತು ಕಾರ್ಗಿಲ್ ಸಂಬಂಧ ನಾವು ಸಂಗ್ರಹ ಮಾಡ್ಲಿಕ್ಕೆ ಇಳಿತೀವಿ. ಪ್ರತಿಯೊಂದು ಕಡೆ ನಮ್ಮ ಯುವಕರು, ಇಡೀ ದೇಶದ ಜನ ಕಾರ್ಗಿಲ್ ನಾವು ಸಂಗ್ರಹ ಕೇಳದಂತ ಸಂದರ್ಭದಲ್ಲಿ ಇಂದೋರ್ನಲ್ಲಿ ಒಬ್ಬಕ್ಕೆ ಬಾಲಕಿ, 7 ವರ್ಷದ ಬಾಲಕಿ ಶಾಲೆಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ದಿನ 2 ತಾಸು ಹಾಡಿ ದೇಶಭಕ್ತಿಗಳನ್ನ ಹಾಡಿ ಹಣ ಸಂಗ್ರಹ ಮಾಡ್ತಾರೆ. ಹಣ ಸಂಗ್ರಹ ಮಾಡಿ 25,000 ಹಣವನ್ನ ದೇಶಕ್ಕೋಸ್ಕರ ಸಂಗ್ರಹ ಮಾಡಿ ಹಣ ಕಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ 7 ವರ್ಷದ ಪುಟ್ಟ ಬಾಲಕಿ. ಇದೆಲ್ಲ ಇವತ್ತು ನಮ್ಮ ಯುವ ಪೀಳಿಗೆ ಗೊತ್ತಾಗಬೇಕಾಗ್ಯದ. ಇದ್ರ ಜೊತೆಗೆ ನಾವು ಒಬ್ರು ಕ್ಯಾಪ್ಟನ್, ಅವ್ರ ಹೆಸರು ನನಗೆ ನೆನಪು ಬರ್ತಾ ಇಲ್ಲ. ಅವರು ಯುದ್ಧ ಘೋಷಣೆ ಆದಂತ ಸಂದರ್ಭದಲ್ಲಿ ತನ್ನ ತಾಯಿಗೆ ಒಂದು ಪತ್ರ ಬರೀತಾರೆ. ತನ್ನ ತಾಯಿಗೆ ಪತ್ರ ಏನು ಬರೀತಾರೆ ಅಂತ ಕೇಳಿದ್ರೆ, ಅವರು ಕಾಶ್ಮೀರದೊಳಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪುಟ್ಟ ಬಾಲಕಿ ಭಯೋತ್ಪಾದಕರ ಗುಂಡಿಗೆ ಇಡೀ ತಂದೆ ತಾಯಿನ ಕಳ್ಕೊಂಡು ಒಂದು ಪುಟ್ಟ ಬಾಲಕಿ ಸಿಕ್ಕಿರ್ತದ. ಆ ಬಾಲಕಿನ ರಕ್ಷಣೆ ಮಾಡಿ ಇವರು ಅದನ್ನು ಜೋಪಾನ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಆ ತಾಯಿಗೆ ಪತ್ರ ಬರೀತಾನೆ. ಏನಂತ ಕೇಳಿದ್ರೆ, ಅಮ್ಮ ನಾನು ಯುದ್ಧ ಘೋಷಣೆ ಆಗಿದ್ದ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಆದ್ರೆ ಆದ ನಂತರ ನಾನು ವಾಪಸ್ ಪುನಃ ಬರ್ತೀನಿ ಇಲ್ಲೋ ಗೊತ್ತಿಲ್ಲ. ಅಕಸ್ಮಾತ್ ನಾನು ಏನಾದ್ರೂ ಮಾಡಿದ್ರು ಹೋದ್ರೆ ನೀನು ಅಲ್ಲಿ ನನಗೆ ಸಿಕ್ಕಿರ್ತಕ್ಕಂತ ಬಾಲಕಿಯನ್ನ ನನ್ನ ಮುಂದೆ ಏನು ಪೆನ್ಷನ್ ಅಂದ್ರೆ ಏನು ಅಮೌಂಟ್ ಬರ್ತದ, ಹಣ ಬರ್ತದ, ಆ ಹಣದಲ್ಲಿ ಆ ಬಾಲಕಿಯರನ್ನ ಆಕಿನ ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಬರೀತಾಳ. 2ನೇ ಅಂಶ ಬರೀತಾನ, ಏನಂತಂದ್ರ ನನ್ನ ದುಡ್ಡಿನಲ್ಲಿ ನನ್ನ ಹಳ್ಳಿಯಲ್ಲಿ ಯಾರು ಈ ಗುಟಕ ಈ ಚಟದ ಒಳಗ ನಮ್ಮ ಯುವ ಪೀಳಿಗೆ ಏನು ತೊಡಗಿ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾರ ಅಂತ ಯುವಕರನ್ನ ಕರ್ಕೊಂಡು ಕಾರ್ಗಿಲ್ಗೆ ಬಂದು ಅಲ್ಲಿ ನಮ್ಮ ಸೈನ್ಯದ ರಕ್ತ ಯಾವ ರೀತಿ ಹರಿದದ, ಏನೇನಾಗ್ಯದ ಅನ್ನೋದ್ರ ತೋರಿಸಬೇಕಂತ ಹೇಳ್ತಾನ ನಮ್ಮ ಯುವಕರಿಗೆ. ಯಾಕಂತ ಕೇಳಿದ್ರೆ ಇವತ್ತು ದೇಶ ನಿಂತಿರೋದು ನಮ್ಮ ರಾಷ್ಟ್ರ ಧ್ವಜ ಹಾರಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸೈನ್ಯದ ಉಸಿರಾಟದಿಂದ. ನಮ್ಮ ದೇಶದ ರಾಷ್ಟ್ರ ಧ್ವಜ ಹಾರಾಡ್ತಕ್ಕಂಥದ್ದು. ನಾವೆಲ್ಲರೂ ಇಲ್ಲೆಲ್ಲರೂ ಸ್ವತಂತ್ರ ಬಗ್ಗೆ ಬದುಕುತ್ತೀವಿ, ನಾವೆಲ್ಲರೂ ಈ ರೀತಿಯಿಂದ ನಮ್ಮ ಜೀವನವನ್ನ ಕಳಿತೀವಿ ಅಂತಂದು ಕೇಳಿದ್ರೆ, ನಮ್ಮ ಬಾರ್ಡರ್ದಲ್ಲಿ ನಮ್ಮ ಸೈನ್ಯ ಇಡೀ ಜೀವನವನ್ನ ದೇಶಕ್ಕೋಸ್ಕರ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ರಿಂದ ನಾವೆಲ್ಲರೂ ಇಲ್ಲಿ ಆರಾಮವಾಗಿ ಜೀವನ ಕಳೆಯಕತ್ತೀವಿ. ಇಂಥ ಅನೇಕ ಅಂಶಗಳದಾವು. ಅದಕ್ಕೆ ಇಂಥ ಸಂದರ್ಭದಲ್ಲಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು
ಜಗತ್ತು ಅವತ್ತ ಅಮೆರಿಕ ಯಾವ್ಯಾರ ದೇಶಗಳ ನಮಗೆ ಏನೇನು ಸಲಹೆಗಳು ಕೊಡ್ಕೊತ ಬಂದು ಅದು ಯಾವುದನ್ನೇ ಕಿವಿಗೊಡ್ಲಿಲ್ಲ. ಯಾಕಂದ್ರೆ ನನ್ನ ದೇಶ ಮುಖ್ಯ ಅಂತ ಅನ್ನುವಂಥದ್ರ ಬಗ್ಗೆ ದೇಶ ಹಿತಮಿತ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು. ಇವತ್ತ ನಾವು ನೋಡ್ತಾ ಇದೀವಿ, ಇವತ್ತು ಯಾವ ನೆರೆ ರಾಷ್ಟ್ರ ಅನೇಕ ಸಂದರ್ಭದಲ್ಲಿ ನಮ್ಮ ದೇಶದ ಅಲ್ಲಿ ಗಡಿ ದಾಟಿ ಬಂದು ನಮ್ಮ ಸೈನ್ಯದ ಮೇಲೆ ಅನೇಕ ಹತ್ಯೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಬಾರಿ ಅವತ್ತಿನ ಸಂದರ್ಭದಲ್ಲಿ ಏನ್ ಹೇಳ್ತಿದ್ರು, ಭಾರತ ಇನ್ನ ಸಹಿಸುವುದಿಲ್ಲ, ಭಾರತ ಇನ್ನ ಸಹಿಸುವುದಿಲ್ಲ ಅಂತ ಹೇಳಿ ಎಲ್ಲವೂ ಸಹಿಸಿಕೊಂಡು ಬಂದ್ರು. ಆದ್ರೆ ಇವತ್ತು ಹಾಗಾಗ್ತಾ ಇಲ್ಲ. ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಯಾವ ರೀತಿ ಪಾಕಿಸ್ತಾನವನ್ನ ಅವರ ಸೈನ್ಯವನ್ನ ಹಿಮ್ಮೆಟ್ಟಿಸಿ ನಮ್ಮ ಭೂಪ್ರದೇಶವನ್ನ ವಶಪಡಿಸಿಕೊಂಡಿವಿ ಅಂತ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಒಂದು ದಿಟ್ಟ ನಿರ್ಧಾರ ಇರತಕ್ಕಂಥ ನೇತೃತ್ವ ವಹಿಸಿಕೊಂಡಿರ್ತಕ್ಕ ನಮ್ಮ ತಂಟೆಗೆ ಬರ್ಬೇಕಂತ ಎಲ್ಲ ನೋಡ್ತದೆ. ಎಲ್ಲ ಶಸ್ತ್ರಾಸ್ತ್ರ ಇವು ಎಲ್ಲದರಗೂ ನಮ್ಗಿಂತ ಮುಂದದ. ಆದ್ರೆ ನಮ್ಮ ಸೈನ್ಯದ ಆತ್ಮಬಲದ ಮುಂದೆ ಆ ಸೈನ್ಯದವರಿಗೆ, ಯಾಕಂದ್ರೆ ಅವ್ರ ಕೆಲಸ ಮಾಡ್ತಕ್ಕಂಥದ್ದು ಸಂಬಳಕ್ಕೋಸ್ಕರ, ನಮ್ಮ ಸೈನ್ಯ ಕೆಲಸ ಮಾಡ್ತಕ್ಕಂಥದ್ದು ದೇಶಕ್ಕೋಸ್ಕರ. ಇಂಥ ಸೈನ್ಯವನ್ನ ಪಡೆದಿರ್ತಕ್ಕಂಥದ್ದು ನಾವೇ ಅದೃಷ್ಟವಂತರು. ಹೀಗಾಗಿ ಇವತ್ತು ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ರೆ ಅವತ್ತ ರಾಷ್ಟ್ರಕ್ಕೋಸ್ಕರ ಅನೇಕ ಜನ ಮಹನೀಯರನ್ನ ಕಳ್ಕೊಂಡಿದ್ದ ಪ್ರಯುಕ್ತ ನಾವು ಇವತ್ತು ಎಲ್ಲರೂ ಸಂಭ್ರಮ ಪಡ್ತಾ ಇದ್ದೀವಿ. ಹೀಗಾಗಿ ಮತ್ತೊಮ್ಮೆ ಇವತ್ತು ಈ ಕಾರ್ಗಿಲ್ ವಿಜಯೋತ್ಸವದ ಈ ಶುಭಾಶಯಗಳನ್ನ ಇಲ್ಲಿರ್ತಕ್ಕಂಥ ನೆರವಿರ್ತಕ್ಕಂಥ ಎಲ್ಲ ನಮ್ಮ ನಿವೃತ್ತ ನಮ್ಮ ಸೈನ್ಯದವರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲರಿಗೆ ಶುಭಾಶಯಗಳನ್ನ ಕೋರ್ತಾ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ತಮಗೆಲ್ಲರಿಗೆ ವಂದಿಸಿ ನನ್ನ ಮಾತು ವಿರಾಮ ಹೇಳ್ತೇನೆ. ಜೈ ಹಿಂದ್. ಭಾರತ ದೇಶದ ಯುವಕರು, ಭಾವಿ ಸೈನಿಕರು, ಎಲ್ಲ ಬಂಧು ಬಾಂಧವರಿಗೆ ಕಾರ್ಗಿಲ್ ವಿಜಯ ದಿವಸದ 25ನೇ ವರ್ಷದ ಶುಭಾಶಯಗಳು. ಬಂಧುಗಳೇ, ಕಾರ್ಗಿಲ್ ಯುದ್ಧದ ಬಗ್ಗೆ ಈಗಾಗಲೇ ಬಹಳಷ್ಟು ಗಣ್ಯರು ಅದ್ಭುತವಾಗಿ ತಮ್ಮ ನುಡಿಗುತ್ತುಗಳು ನಿಮ್ ಜೊತೆ ಹಂಚಿಕೊಂಡಿದ್ದಾರೆ. ಆದ್ರೆ ನಾನು ಅಷ್ಟು ಆಳಕ್ಕೆ ಹೋಗಲ್ಲ, ಯಾಕಂದ್ರೆ ನಾನೊಬ್ಬ ಸೈನಿಕರಿಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರಂಗಿಲ್ಲ. ಹಂಗೇನಾದ್ರು ತಪ್ಪಾದ್ರೆ ಕ್ಷಮಿಸ್ಬಿಡ್ರಿ. ಆದ್ರ ಒಂದ್ ಹೇಳ್ತೀನಿ, ಅದೇನಪ್ಪಾ ಅಂತಂದ್ರ LLB ಓದಿ ಲಾಯರ್ ಆಗ್ಬೇಕನ್ನೋರು LLB ಓದು ತಕ ಅಂದ್ರೆ ಹೆಚ್ಚು ಕಡಿಮೆ 15 ವರ್ಷವರೆಗೆ ಸ್ಟಡಿ ಮಾಡ್ತಾರ, ಮುಂದೆ ಲಾಯರ್ ಆಗಿ ಜೀವನ ಮಾಡ್ತಾರ. MBBS ಮುಗಿಸಿ ಡಾಕ್ಟರ್ ಆಗ್ತಾರ, ಅದರ ನಂತರ MD ಮಾಡ್ತಾರ, MS ಮಾಡ್ತಾರ, ಸರ್ಜನ್ ಆಗ್ತಾರ. ಬಿಸ್ನೆಸ್ ಮಾಡಿ ಕೋಟ್ಯಾಧಿಪತಿ ಆಗಿ ಬಿಸ್ನೆಸ್ ಅನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ, ಇನ್ನೂ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಲಾ ಓದ್ತಾರ, CA ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಲಿಕ್ಕೆ ಅದಕ್ಕೆ ಬೇಕಾಗಿರುವಂತ ಶಿಕ್ಷಣವನ್ನು ಪಡಿತಾರ. ಆದ್ರ ಇಲ್ಲಿ ಎದುರಿಗೆ ಕುಂತಾರಲ್ಲ ಇವರು ಸಲ ದೇಶ ಪ್ರೇಮ ಸಲುವಾಗಿ ಬಾಡಿ ಮ್ಯಾಗ ಯೂನಿಫಾರ್ಮ್, ಕೈ ಒಳಗೆ AK-47 ಬೇಕಂತೇಳಿ ಮುಂಜಾನೆ 4 ಗಂಟೆಗೆ ಅವ್ರಿಗೆ ಗೊತ್ತಿರೋ ಸಲ ಆರ್ಮಿ ಜಾಬ್ ಟಫೆಸ್ಟ್ ಜಾಬ್ ಐತಿ ಗೊತ್ತಿದ್ರು ಕೂಡ ಮುಂಜಾನೆ 4 ಗಂಟೆಗೆ ಚಡ್ಡಿ ಟಿ ಶರ್ಟ್ ಹಾಕೊಂಡು 5 ಕಿಲೋಮೀಟರ್ ಓಡ್ತಾರಂತಂದ್ರ ನಿಮ್ಮಷ್ಟು ಗತಿ ಮತ್ತೊಬ್ರು ಯಾರು ಇಲ್ಲ. ಅದಕ್ಕೆ ಹೇಳ್ತೀನಿ, ಈ ಭರತಖಂಡದೊಳಗ ಸೈನಿಕ ಅನ್ನುವಂತ ವ್ಯಕ್ತಿ ಯಾರಪ್ಪ ಅಂತಂದ್ರ ಭರತಖಂಡದ ಭೂಪಟದೊಳಗ ಯಾವುದೇ ಪ್ರದೇಶಕ್ಕೆ ಎಲ್ಲೇ ಕಳಿಸಿದ್ರು, ಯಾವಾಗ ಬೇಕಾದಾಗ ಕಳಿಸಿದ್ರು ನಕ್ಕೋತ್ ಹೋಗೋ ಯಾವ ಇದ್ರ ಸೈನಿಕ. ಕಾರಣ ಏನಪ್ಪಾ ಅಂತಂದ್ರ ಸೈನಿಕರಿಗೆ ಯಾವ ಭಾವನೆಗಳು ಇಲ್ಲ. ಒಂದ್ಸಲ ಯೂನಿಫಾರ್ಮ್ ಹಾಕೊಂಡ ದೇಶ ನನ್ನ ದೇಶ ಅಷ್ಟ ಸಾಲ, ಇದರ ಮುಂದೆ ಮತ್ತೊಂದೇನಿಲ್ಲ, ಯಾವುದೇ ಮಾತಾ ಇಲ್ಲ. ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ ನಡಿಬೇಕಾದ್ರ, ಉಗ್ರವಾದಿಗಳು ಹೋರಾಟ ಮಾಡ್ಬೇಕಾದ್ರ ಎದುರಿಗಿಂತ ಬುಲೆಟ್ಸ್ ನಮಗ್ ಬರ್ತಿರ್ತಾವ ಆಯ್ತಾ. ನಾವು ಅವ್ರಿಗೆ ಫೈರ್ ಮಾಡ್ತಿರ್ತೀವಿ, ಅವ್ರು ನಮಗ್ ಫೈರ್ ಮಾಡ್ತಿರ್ತಾರ. ಸಲ ಅವಾಗ ಹೆಂಡತಿ ಮಕ್ಕಳು ನೆನಪಾಗಂಗಿಲ್ಲ, ಅವ್ವ ಅಪ್ಪ ನೆನಪಾಗಂಗಿಲ್ಲ. ಎದುರಿಗಿರೋ ಸಲ ಅವನ್ನ ತಗೊಂಡ ಚಂಡಾಡ್ಬೇಕು, ಯಾಕಂದ್ರೆ ನನ್ನ ದೇಶದ ಅಂತ ಪವಿತ್ರ ಕೆಲಸಕ್ಕೆ, ಅಂತ ಪವಿತ್ರ ಸೇವೆಗೆ ಹೋಗ್ಬೇಕಂತೇಳಿ ಕರೆಸ್ಕೊಂಡಂತ ಭಾವಿ ಸೈನಿಕರನ್ನ ಎದುರಿಗಿದ್ರಿ. ನಿಮ್ಮಷ್ಟು ಧೈರ್ಯವಂತರು ಮತ್ತೊಬ್ರಿಲ್ಲ. ಯಾರಿಗೆ ಧೈರ್ಯ ಇಲ್ಲೋ ಅವ್ರು ಬೇರೆ ಕಡೆ ಇದಾರ, ಯಾರ ಧೈರ್ಯ ಇತ್ತು ಅವ್ರ ಮುಂಜಾನೆ 4 ಗಂಟೆಗೆ ಓಡ್ಲಿಕ್ಕಂತಾರ. ಆಯ್ತಾ? ಇದು ಸಾರಾ ದೇಶದ ನೋಡ್ರಿ. ಕಾರ್ಗಿಲ್ ವಾರ್ ಒಳಗ ಆರ್ಟಿಲರಿ ಇಂಥ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರ ಜಮ್ಮುದಿಂದ ಲೇಹ್ ಹೋಗುವಂತ ಸಪ್ಲೈಯನ್ನ ನಿಲ್ಸೋದು.
ಲೈಫ್ ಲೈನ್ ಆಗಿರುವಂತ NH1 ಅಲ್ಪ ಹೈವೇ NH1 ಅಲ್ಪ ಅನ್ನ ಡಿಸ್ಟರ್ಬ್ ಮಾಡಿದ್ರ, ಕಟ್ ಮಾಡಿದ್ರ, ಲಾಜಿಸ್ಟಿಕ್ ಸಪೋರ್ಟ್ ಏನ್ ಶ್ರೀನಗರ್ ಮತ್ತು ಲೇಕ್ ಸಿಗ್ತದಲ್ಲ, ಜಮ್ಮುದಿಂದ ರೇಷನ್, ಫ್ಯೂಲ್, ಅಮ್ಯುನಿಷನ್ ಏನ್ ಹೋಗ್ತದಲ್ಲ, ಅದು ಟಪ್ ಆಯ್ತು ಅಂತಂದ್ರೆ ಸಿಯಾಚಿನ್ ಮತ್ತು ಲೇ ಅನ್ನ ತನ್ನ ಕಸ್ಟಡಿ ತಗೋಬೇಕನ್ನೋ ಕಾರಣಕ್ಕಾಗಿ ಕಾರ್ಗಿಲ್ ವಾರ ಆಗಿತ್ತು. ಅಂತ ಒಂದು ಸಮಯದಲ್ಲಿ ಆ ಹೈವೇ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ, ಡಿಸ್ಟರ್ಬ್ ಮಾಡ್ಲಿಕ್ಕೆ ಅವರು ಟೈಗರ್ ಇಲ್ಲಿಂದ ಅಟ್ಯಾಕ್ ಮಾಡ್ತಾ ಇದ್ರು. ನಮ್ಮ ಜೊತೆ ಒಬ್ಬ ಸೈನಿಕರಿದ್ದಾರೆ, ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಅವ್ರು ಆ ಯುದ್ಧದೊಳಗಿದ್ರು. ಆರ್ಟಿಲರಿ ಯೂನಿಟ್, ಆ ಆರ್ಟಿಲರಿ ಯೂನಿಟ್ ಒಳಗ ಪಿನಾಕ ಅಂತೇಳಿ ಮಿಸೈಲ್ ಅದ. ಪಿನಾಕ ಮಿಸೈಲ್ ಈಗ ಎಷ್ಟು ಟೆಕ್ನಾಲಜಿ ಮುಂದದಪ್ಪ ಅಂತಂದ್ರೆ ಸಲ GR ಗ್ರಿಡ್ ರಿಫರೆನ್ಸ್ ಫೀಡ್ ಮಾಡ್ರಿ, ಬಟನ್ ಒತ್ತರಿ ಸೀದಾ ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗಿ ಬೀಳ್ತದೆ, ಬೇರೆ ಕಡೆ ಹೋಗಂಗಿಲ್ಲ. ಅಂತ ಒಂದು ಮಿಸೈಲ್ ಒಬ್ಬ ಸೈನಿಕರು ಆಪರೇಟ್ ಮಾಡ್ತಿದ್ರು. ಆ ಮಿಸೈಲ್ ಸಿಸ್ಟಮ್ ಒಂದು ಗಾಡಿ ಮ್ಯಾಗ ದೊಡ್ಡ ದೊಡ್ಡ ಟ್ರಕ್ ಇತ್ತು, ಆರ್ಬಿ ಟ್ರಕ್, ಅದ್ರ ಮ್ಯಾಗ ಲೋಡೆಡ್ ಅದು. ಅದನ್ನ ಆಪರೇಟ್ ಮಾಡ್ಲಿಕ್ಕೆ 5 ಜನ ಕ್ರೂ ಮೆಂಬರ್ಸ್ ಇದ್ದಾರೆ. 5 ಜನ ಕ್ರೂ ಮೆಂಬರ್ ಇದ್ದಾರೆ. ಅದ್ರೊಳಗೆ ಸೀನಿಯರ್ ಅವ್ರಿಗೆ ನಂಬರ್ 1 ಅಂತಾರೆ. ಅದರ ಹತ್ರ ಡ್ರೈವರ್, ಆಪರೇಟರ್, ಫೈರ್ ಕಂಟ್ರೋಲರ್, ಈ ರೀತಿ 5 ಜನ ಇರ್ತಾರೆ. ಸೀನಿಯರ್ ಕೆಳಗಡೆ ಡ್ರೈವರ್ ತಮ್ಮ ಕ್ಯಾಬಿನ್ ಒಳಗೆ ಕೂತಾರ. ಅವಾಗ ಆ ಕಡೆ ಈ ಕಡೆ ಬಾಂಬ್ ಬೀಳ್ತಾ ಇರ್ತಾವ. ಅಲ್ಲಿ ರಿಪೋರ್ಟರ್ ಕೂಡ ಬಂದಿರ್ತಾರೆ. ರಿಪೋರ್ಟಿಂಗ್ ಮಾಡ್ಲಿಕ್ಕೆ, ವಿಡಿಯೋ ಶೂಟಿಂಗ್ ಮಾಡ್ಲಿಕ್ಕೆ ಬಂದಿರ್ತಾರ. ಅಂತ ಸಮಯದೊಳಗ ಇವ್ರು ಕೇರ್ಫುಲಿ ಆಗಿ ಇವರು ಟಾರ್ಗೆಟ್ ಅನ್ನು ಎಂಗೇಜ್ ಮಾಡ್ಲಿಕ್ಕೆ, ಮಿಸೈಲ್ ಫೈರ್ ಮಾಡ್ಲಿಕ್ಕೆ ರೆಡಿ ಆಗ್ತಿರ್ತಾರೋ ಅಷ್ಟರೊಳಗ ಒಂದು ಬೋಫೋರ್ಸ್ದು ಒಂದು ಬಾಂಬ್ ಬಂದ ಇವ್ರು ಇರುವಂತ ಮಿಸೈಲ್ ಪಕ್ಕದೊಳಗೆ ಬೀಳ್ತದೆ. 1-2 ನಿಮಿಷ ಏನು ಕಾಣಿಸುವುದಿಲ್ಲ, ಎಲ್ಲಾ ಕಡೆ ಧೂಳ. ಆಮೇಲೆ ಆ 5 ಜನರೊಳಗ ಸ್ವಲ್ಪ ಹೋಸ್ಟ್ ಬಂದ ನಂತರ, ಯಾಕಂದ್ರೆ ಬಾಂಬ್ ಬಿದ್ರ ಸಲಾದ ಆವಾಜದಿಂದ ಅರ್ಧ ಕಿವಿ ಹಾದು ಹೋದಂಗ ಆಗಿರ್ತದೆ. 1-2 ನಿಮಿಷ ಕಣ್ಣಾಗ ಕತ್ಲಿನೇ ಬಂದಿರ್ತೈತಿ, ಏನೂ ಕಾಣಿಸಂಗಿಲ್ಲ. ಯಾಕಂದ್ರೆ ಅದ್ರ ಫೀಲ್ ಮಾಡ್ಕೊಂಡ್ರೆ ಎಷ್ಟೋ ಗೊತ್ತಲ್ಲ. ಫೈರಿಂಗ್ ಮಾಡ್ಬೇಕಾದ್ರೆ ಹಂಗಾಗ್ತದೆ. ಬಾಂಬ್ ಬಂದ್ ಬಿತ್ತು, 1-2 ನಿಮಿಷ ಏನೂ ಕಾಣಿಸ್ಲಿಲ್ಲ, ಪೂರಾ ಧೂಳು ಆಗ್ಬಿಟ್ಟಿತ್ತು. ಆಮೇಲೆ ಕಣ್ಣು ತೆಗೆದು ನೋಡ್ತಾರ, ಸೀನಿಯರ್ ಏನಿದ್ರಲ್ಲ ಆರ್ಡರ್ ಕೊಡ್ತಾ ಇದ್ರು, ಅವ್ರು ಒಂದು ಕಾಲ ಒಂದು ಕೈ ಹೋಗಿ ಅಲ್ಲಿ ಬಿಟ್ಟಿತ್ತು. ಇನ್ನೊಬ್ಬ ಡ್ರೈವರ್ ಮೈಗೆಲ್ಲ ಸ್ಪ್ಲಿಂಟರ್, ಬಾಂಬ್ ಕೆಳಗೆ ಬಿದ್ದು ಕೂಡಲೇ ಅದು ಸ್ಪ್ಲಿಂಟರ್ ಹತ್ತದ. ಅದು ಎಲ್ಲೆಲ್ಲ ಹೋಗಿ ಹತ್ತದಲ್ಲ ಅಲ್ಲಿ ಕೊರ್ಕೊಂಡು ಹೋಗ್ಬಿಡ್ತು. ಡ್ರೈವರ್ನೆಲ್ಲ ಈ ಪೋರ್ಷನ್ ಕಟ್ ಆಗಿತ್ತು. ಅದಾದ ನಂತರ ಸೆಕೆಂಡ್ ಇನ್ಚಾರ್ಜ್ ಏನಿದ್ರು ಅವ್ರು ಓಡ್ ಹೋಗ್ತಾರ. ಯಾರ್ದು ಸೀನಿಯರ್ದ ಕಾಲ ಮತ್ತು ಕೈ ಏನ್ ಕಟ್ ಆಗಿತ್ತಲ್ಲ ಅವ್ರು ಉಳಿಸ್ಲಾಕ. ಅವಾಗ ಒಂದು ಅರ್ಬಿ ತಗೊಂಡು ಅದ್ರ ಫೀಲ್ಡ್ ಬ್ಯಾಂಡೇಜ್ ಅಂತ ಇರ್ತಾವ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ಸೈನಿಕ ಫೀಲ್ಡ್ ಬ್ಯಾಂಡೇಜ್ ಅಂತ ಕೊಡ್ತಾರೆ. ಅದು ನಮ್ಮ ಪಾಕೆಟ್ ಒಳಗೆ ಇರ್ತದ. ಅದನ್ನ ತೆಗೆದವರು ಅವರಿಗೆ ಸುತ್ತಬೇಕಾದ್ರೆ ಆ ಸೀನಿಯರ್ ಹೇಳ್ತಾರ, ನನ್ನ ಬಿಡ್ರಿ, ಮೊದಲು ಫೈರಿಂಗ್ ಮಾಡ್ರಿ, ನನ್ನ ಬಿಡ್ರಿ, ಮೊದಲ ಮಿಸೈಲ್ ಲಾಂಚ್ ಮಾಡ್ರಿ ಅಂತ ಹೇಳ್ತಾರ. ಆದ್ರೂ ಅವ್ರು ಏನ್ ಮಾಡ್ತಾರ, ಸೀನಿಯರ್ ಇನ್ನೊಬ್ರು ಇರ್ತಾರ, ಸೆಕೆಂಡ್ ಇನ್ಚಾರ್ಜ್ ಮೆಡಿಕಲ್ ಟೀಮಿಗೆ ಹೇಳ್ತಾರ, ಇಲ್ಲೊಂದು ಇಂಜೂರ್ ಆಗ್ಯಾರ, ಬಂದು ತಗೊಂಡೋಗ್ರಂತೆ. ಮೆಡಿಕಲ್ ಟೀಮ್ದವ್ರು ಬರ್ತಾರೋ, ಸ್ಟ್ರಕ್ಚರ್ ಮ್ಯಾಗ ಬಾಡಿ ತಗೊಂಡು ಹೋಗ್ಬಿಡ್ತಾರೆ. ಆಮೇಲೆ ಮುಂದಕ್ಕೆ ಹೋಗೋದ್ರಾಗ ನೋಡ್ತಾರೋ ಕಾಲ ಕೈಯ ಇಲ್ಲೇ ಬಿದ್ದೈತಿ. ಆ ಕಾಲ ಕೈಯ ತಗೊಂಡು ಹೋಗಿಸಿದ ಮತ್ತೆ ಅದ್ರೊಳಗೆ ಸ್ಟ್ರಕ್ಚರ್ ಹೋಗಿ ಬರ್ತಾರ, ತಗೊಂಡು 2 ಹೆಗಲ್ದಾಗ ಹೋಗಿ ಇಟ್ಕೊಂಡ್ಬರ್ತಾರೋ. ಅಂತ ಯುದ್ಧದ ಸೇನಾನಿ, ಯುದ್ಧವನ್ನ ತನ್ನ ಎದುರಿಗೆ ನೋಡಿದಂತ ವ್ಯಕ್ತಿ ಇವತ್ತು ಯೂಟ್ಯೂಬ್ ಒಳಗ ಆ ಮಿಸೈಲ್ ಫೈರ್ ಮಾಡೋದು ಕಾಣಿಸ್ತೈತಿ. ಅವಾಗಿನ ರಿಪೋರ್ಟರ್ ಏನಂದ್ರೆ ರೆಕಾರ್ಡಿಂಗ್ ಮಾಡಿದ್ರು. ಇವತ್ತು ಅದ ಆ ಮಿಸೈಲ್ ಆಪರೇಟ್ ಮಾಡೋರು ಬೇರೆ ಯಾರಲ್ಲ, ಆರ್ಡಿನರಿ ಕ್ಯಾಪ್ಟನ್ ಕಾಸಿಲಿಂಗ್ ಸೇಗಾವಿ ಇಲ್ಲೇ ಕೂತಾರೆ. ಪ್ಲೀಸ್ ಸರ್, ಅದಕ್ಕಾಗಿ ಸೈನಿಕ ವೃತ್ತಿ ಕೇವಲ ಜಾಬ್ ಅಲ್ಲ, ಆ ಪುಣ್ಯ ಮಾಡಿದವ್ರು ಸಿಗ್ತದ, ಎಲ್ಲರಿಗೂ ಸಿಗಂಗಿಲ್ಲ. ದೇಶ ಸೇವೆನೂ ಹೌದು, ಅದು ಸಿಗುವಂತ ಅಂತ ಅದ್ಭುತವಾದ ಪವಿತ್ರವಾದ ಸೇವೆಯನ್ನು ಮಾಡಲಿಕ್ಕೆ ಸಾಕಷ್ಟು ನೂರಾರು ಕನಸುಗಳನ್ನ ಕಂಡಂತ ಯುವಕರನ್ನ ಎದುರುಗಡೆ ಇದ್ರಿ. ಒಂದ ಮಾತು ಹೇಳ್ತೇನೆ, ಸೈನಿಕ ಯಾರಪ್ಪ ಅಂತಂದ್ರ ಯಾವ ಭಾವನೆಗಳು ಇಲ್ಲ, ಅವನ ವಿಚಾರ ಶಕ್ತಿಯೂ ಕೂಡ ಕಲ್ಲು, ಅವನ ಶರೀರ ಕೂಡ ಕಲ್ಲು. ಈ ದೇಶವನ್ನ ಯಾವ ರೀತಿ ನಮ್ಮ ಪೂರ್ವಜರು ತಮ್ಮ ಜೀವನವನ್ನು ಬಲಿದಾನ ಮಾಡಿ ನಮಗಾಗಿ ಬದುಕಲಿಕ್ಕೆ ಬಿಟ್ಟು ಹೋಗಿದಾರೋ, ಅದೇ ರೀತಿ ಮುಂದಿನ ಪೀಳಿಗೆಗಾಗಿ ನಾವು ಕೂಡ ನಮ್ಮ ದೇಶವನ್ನ ಬದುಕಲಿಕ್ಕೆ ಬಿಡಬೇಕಾದಂತ ಸನ್ನಿವೇಶ ಈಗಿದೆ. ಯಾಕಂದ್ರೆ ಯುದ್ಧ ಅದು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಆಗದು ಅಂತ
ಪುಸ್ತಕದ ಸಂಗತಿ. ಯುಕ್ರೇನ್ ಅಲ್ಲಿ ನೋಡಬಹುದು ನೀವು, ಒಂದು ಡೆವಲಪ್ಡ್ ಕಂಟ್ರಿ, ಅತ್ಯಂತ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರ ಇವತ್ತು ನೆಲಸಮ ಆಗಿಬಿಟ್ಟದ. ಬಹಳಷ್ಟು ಜನ ವಿಧವೆರಾಗಿದ್ದಾರ, ಅನಾಥರಾಗಿದ್ದಾರ, ನಿರ್ಗತಿಕರಾಗಿದ್ದಾರ, ತಿನ್ಲಿಕ್ಕೆ ಊಟಿಲ್ಲ. ನೀವು ಅಫ್ಘಾನಿಸ್ತಾನ ನೋಡಬಹುದು, ಇಸ್ರಾಯೇಲ್ ಮತ್ತು ಪ್ಯಾಲೆಸ್ತೀನ್ ನೋಡಬಹುದು, ಗಾಜಾ ಸ್ಟ್ರಿಪ್ ನೋಡಬಹುದು. ಯುದ್ಧದ ಸನ್ನಿವೇಶ ಬಹಳ ದುಷ್ಟದ. ಅಂತ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಲಾರ್ದಂಗ ಇಲ್ಲಿವರೆಗೆ ಕಾಪಾಡ್ಕೊಂಡ್ ಬಂದಾರಲ್ಲ ಸೈನಿಕರಿಗೆ ಒಂದು ನಮ್ಮ ಸಲಾಮ್ ಹೇಳಬೇಕು. ಅದಕ್ಕಾಗಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನ ಆಯೋಜಿಸಿದಂತ ಯುವ ಗರ್ಜನೆ ಪಡೆಗೆ ಎಲ್ಲ ಸದಸ್ಯರಿಗೆ, ಮೆಂಬರ್ಗಳಿಗೆ ಮತ್ತು ಇಲ್ಲಿವರೆಗೂ ಇಷ್ಟು ಲೇಟ್ ಆದರೂ ಕೂಡ ಈ ಸೈನ್ಯದ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಇಷ್ಟು ಉತ್ಸುಕತೆಯಿಂದ ಕೂತಿದಿರಲ್ಲ, ನಿಜವಾಗಿಯೂ ಬಹಳ ಹೆಮ್ಮೆ ಆಯಿತು. ನಿಮ್ಮೆಲ್ಲರಿಗೂ ನಾನು ಒಂದೇ ಮಾತು ಹೇಳೋದು, ಈ ದೇಶ ಇದ್ರೆ ನಾವಿರ್ತೀವಿ. ಅದಕ್ಕೆ ನೀವೇನೇ ಮಾಡುವಂತ ಕೆಲಸ ಇರಲಿ, ಆ ದೇಶಕ್ಕೆ ಆಗಿರಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್. ಮುಖದ ಮೇಲೆ ಲಕ್ಷಣನೇ ಕಾಣ್ತಾ ಇಲ್ಲಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ದೇನು ಗೊತ್ತಾ, ಸರ್ ನನ್ನ ದೇಹ ಮಾತ್ರ ಇಲ್ಲಿದೆ, ನನ್ನ ಮನಸ್ಸು ಇವತ್ತು ಕಾರ್ಗಿಲ್ ಆಗದ ಅಂತ ಹೇಳಕತ್ತಿದ್ರಲ್ಲ. ನನ್ನ ದೇಹ ಇಲ್ಲಿದೆ, ಮನಸ್ಸು ಕಾರ್ಗಿಲ್ ಆಗಿದೆ ಅಂತ ಹೇಳ್ತಾರೆ. ಅಂತ ವ್ಯಕ್ತಿಗಳನ್ನ ಕೊಟ್ಟಂತಹ ಜಿಲ್ಲೆ ಇದು ವಿಜಯಪುರ ಜಿಲ್ಲೆ. ಅಣ್ಣ ಮಾತಾಡ್ತಾ ಬಹಳಷ್ಟು ವಿಚಾರಗಳನ್ನ ನಿಮಗೆ ಹೇಳಿದ್ದಾರೆ. ನಾನು ಅವರು ಬಿಟ್ಟಿರುವಂತ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತ್ರ ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರ್ಗಿಲ್ ಯುದ್ಧಕ್ಕೆ ಮುಖ್ಯವಾದಂತ ಕಾರಣ ಏನಾಯ್ತು, ಕಾರ್ಗಿಲ್ ಯುದ್ಧ ಆಗೋದಕ್ಕೆ ಮುಖ್ಯವಾದಂತ ಕಾರಣ ಯಾವುದು ಅಂತ ಹೊರಟು ಅಂದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ದೇಶದ ಪ್ರಧಾನಿ ಆದ ನಂತರ ಮೊದಲು ಅವರು ನಿರ್ಧಾರ ಮಾಡಿದ್ದೇನು ಅಂತಂದ್ರೆ, ಭಾರತ ದೇಶವನ್ನ ಅಣ್ವಸ್ತ್ರ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ. ಯಾಕಂದ್ರೆ ಆಲ್ರೆಡಿ 425 ಪ್ರಯೋಗಗಳನ್ನ ಮಾಡಿದಂತ ಚೀನಾ ಪಕ್ಕದಲ್ಲಿ ಕೂತ್ಕಾಡ್ತಾ ಇತ್ತು. ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವಿಜಯಪುರ ಜಿಲ್ಲೆಯ ವತಿಯಿಂದ ಕಾರ್ಗಿಲ್ ವಿಜಯ ದಿವಸದ 25ನೇ ರಜತ ಮಹೋತ್ಸವದ ಕಾರ್ಯಕ್ರಮವನ್ನ ಮೀನಾಕ್ಷಿ ಚೌಕ್ನಲ್ಲಿ ಅಂದ್ರೆ ಹುತಾತ್ಮ ಸರ್ಕಲ್ನಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಮಾಡಿದೆವು. ಇವತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮಂಜುನಾಥ್ ಮುಜುವನ್ ಸರ್ ಅವರು ಪತ್ರಕರ್ತರಿಗೆ ಮತ್ತು ವಾಗ್ಮಿಗಳಾದಂತ ಮಂಜುನಾಥ್ ಮುಜುವನ್ ಸರ್ ಅವರು ಬಂದಿದ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಆರ್.ಎಸ್. ಕುಜ್ವಾ ಅವರಿದ್ರು. ವಿಶೇಷವಾಗಿ ಯೋಧರ ಬಗ್ಗೆ ಸಾಕಷ್ಟು ಒಳ್ಳೆ ಕಂಟೆಂಟ್ಗಳು ಇಟ್ಕೊಂಡು ಸಿನಿಮಾ ಮಾಡಿರ್ತಕ್ಕಂಥ ಯೂಟ್ಯೂಬ್ ನಟರಾದಂತ ಲಿಂಗರಾಜ್ ಸಿಂಗಾಡಿ ಅವರು ಒಳಗೊಂಡು ಮತ್ತು ಕಾರ್ಗಿಲ್ ನಲ್ಲಿ ಭಾಗವಹಿಸಿದಂತ ಯುದ್ಧದಲ್ಲಿ ಭಾಗವಹಿಸಿದಂತ ಒಂದು 5-6 ಜನ ವಿಶೇಷವಾದಂತ ಮಾಜಿ ಸೈನಿಕರು ಮತ್ತು ಅಧಿಕಾರಿಗಳು, ಸೈನ್ಯದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿದ್ರು. ಅದರೊಟ್ಟಿಗೆ 30 ಜನ ಆ ಸಮಯದಲ್ಲಿ ಸೇವೆ ಸಲ್ಲಿಸಿದಂತ ಯೋಧರಿಗೆ ನಾವು ಇವತ್ತು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಿಜಯಪುರದ ಹೃದಯ ಭಾಗವಾದ ಹುತಾತ್ಮರ ಚೌಕದಲ್ಲಿ ಇಂದು ಅದ್ದೂರಿಯಾಗಿ ಜರುಗೊಂಡಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಾಗರಾಜ್ ಸಿಂಗಾಡಿಯವರು ಆಗಮಿಸುವುದರ ಮುಖಾಂತರ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬಂತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಯೋಧರು ಪಾಲ್ಗೊಂಡು ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಏನು ಹೋರಾಟ ಮಾಡೋದ್ರಲ್ಲಿ ಒಬ್ಬ ಸೈನಿಕರು ನಮ್ಮ ಜೊತೆ ಇದ್ದಿದ್ದರಿಂದ ಇವತ್ತು ಒಂದು ಆ ಕಾರ್ಯಕ್ರಮಕ್ಕೆ ಹೆಮ್ಮೆ ಬಂದಿದೆ. ಅವರಿಗೆ ನಾವು ನಮನಗಳನ್ನು ಸಲ್ಲಿಸ್ತೇವೆ ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೈನಿಕರು ಏನು ಕಳೆದುಕೊಂಡು ಅವರಿಗೂ ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿಯಾಗಲಿಕ್ಕೆ ವಿಜಯಪುರ ಜನತೆಗೂ ನಾನು ನಮನಗಳನ್ನು ಸಲ್ಲಿಸ್ತೇನೆ ಅಂತ ಹೇಳಿ ನಾನು ಮಾತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.